ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸತೀಶ್ ಸ್ಟೋರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಕಷ್ಟ ಯಾರಿಗೆ ತಾನೇ ಇರಲ್ಲ ಹೇಳಿ. ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ಕುಸಿದು ಹೋಗಿಬಿಡ್ತೀವಿ. ಅಯ್ಯೋ, ಏನು ದಾರಿನೇ ಇಲ್ಲಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ಕೆಲವು ಸೃಜನಶೀಲ ವ್ಯಕ್ತಿಗಳು ಮಾತ್ರ ಸಂಕಷ್ಟದ ಸಮಯದಲ್ಲಿ ಅದ್ಭುತವಾದದ್ದನ್ನು ಕಂಡುಕೊಳ್ಳುತ್ತಾರೆ. ಅಂತಹ ಒಬ್ಬ ಮನುಷ್ಯನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಆತನ ಹೆಸರು ತುಂಬ ವಿಚಿತ್ರ. ಆತ ದಕ್ಷಿಣ ಕೊರಿಯಾದ ಹುಡುಗ. ಕಿಮ್ ಆನ್ ಚಿಂಗ್ ಅಂತ ಇವನ ಹೆಸರು. ಇವನಿಗೆ 9-10 ವರ್ಷ ವಯಸ್ಸು ಅಷ್ಟೇ. ಆತ ತೀರಾ ಚಿಕ್ಕವನಿದ್ದಾಗ ಅವನ ತಂದೆ ತೀರಿ ಹೋಗ್ತಾನೆ. ಆತನಿಗೆ ತಾಯಿ ಮತ್ತು ತಂಗಿ ಇಬ್ಬರಿದ್ದಾರೆ. ತಂಗಿಗೆ 6 ವರ್ಷ ವಯಸ್ಸು ಅಷ್ಟೇ. ಆತನ ತಾಯಿಗೆ ಪಾಪ ಬೇರೆ ಕೆಲಸ ಬರ್ತಿರಲ್ಲ. ಯಾರ್ದೋ ಮನೆಯಲ್ಲಿ ಕೆಲಸ ಮುಸುರೆ ಮಾಡಿ ಹಗಲು ರಾತ್ರಿ ದುಡಿದು ಈ 3 ಜನ ಹೊಟ್ಟೆಗೆ 3 ಹೊತ್ತು ಊಟ ಹಾಕೋದು ಸಹ ಕಷ್ಟ ಆಗಿರುತ್ತೆ. ಎಷ್ಟೋ ಸಲ 2ನೇ ಊಟ ಸಿಗೋದು ಸಹ ಗ್ಯಾರಂಟಿ ಇರ್ತಿರಲಿಲ್ಲ. ಆದರೆ ಆ ಹುಡುಗನಿಗೆ ಆತನ ಅಮ್ಮನ ಕಷ್ಟ ಅರ್ಥ ಆಗೋದು. ಆದರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಸಹಾಯ ಮಾಡೋಕ್ಕೆ ಅವನು ಸಾಯಂಕಾಲ ಮನೆಗೆ ಹೋಗುವಾಗ ಹೊಟ್ಟೆ ತುಂಬ ನೀರು ಕುಡಿದು ಹೋಗಿ, ಅಮ್ಮ, ನಾನು ನನ್ನ ಗೆಳೆಯನ ಮನೆಯಲ್ಲಿ ಊಟ ಮಾಡಿ ಬಂದಿದ್ದೇನೆ, ನೀನು ಮತ್ತು ತಂಗಿ ಇಬ್ಬರು ಊಟ ಮಾಡಿ ಎಂದು ಹೇಳ್ತಿದ್ದ. ಅಂದರೆ ಅವರಿಬ್ಬರಿಗಾದರೂ ಹೊಟ್ಟೆ ತುಂಬ ಊಟ ಸಾಲಲಿ ಅನ್ನೋದು ಅವನ ಉದ್ದೇಶವಾಗಿತ್ತು. ಆದರೆ ಹೆತ್ತ ಕರಳೆ ತಾನೆ. ಇಲ್ಲಿ ಮಗು, ನಾನು ಊಟ ಮಾಡಿದ್ದೇನೆ, ನಿಮ್ಮ ಇಬ್ಬರಿಗೆ ಇಟ್ಟಿದ್ದೇನೆ ಅಂತ ತಾಯಿ. ಆದರೆ ಅವನಿಗೂ ಗೊತ್ತು ತನ್ನ ತಾಯಿಯೂ ಸಹ ಊಟ ಮಾಡಿಲ್ಲ ಅಂತ. ಆವಾಗ ಅವನು ಏನಾದರೂ ಮಾಡಬೇಕೆಂಬ ದೊಡ್ಡ ಹಠ ಅವನ ತಲೆಯಲ್ಲಿ ಬಂತು. ಆವಾಗ ಅವನು ನೋಡಿದ, ಅವನಿಗಿಂತ ದೊಡ್ಡ ವಯಸ್ಸಿನ ಹುಡುಗರು ಮನೆಗೆ ಹೋಗಿ ನ್ಯೂಸ್ ಪೇಪರ್ ಹಂಚಿ ಬರ್ತಾಯಿದ್ರು. ಒಂದು ಪತ್ರಿಕೆ ಹಂಚಿದರೆ ಇಷ್ಟು ದುಡ್ಡು ಅಂತ ಕಮಿಷನ್ ಬರೋದು. ಆವಾಗ ಅವನು ಇದನ್ನೇ ಮಾಡಬೇಕು ಅಂತ ಹೊರಟ. ಆತ ಬಡ ಹುಡುಗ, ಅಷ್ಟೇ ಅಲ್ಲದೆ ಇನ್ನೂ ಸಣ್ಣ ಹುಡುಗ. ದೊಡ್ಡವರ ಜೊತೆಗೆ ಹೇಗೆ ಕಾಂಪೀಟ್ ಮಾಡೋದು ಎಂದು ಯೋಚಿಸುತ್ತಾ 10 ನ್ಯೂಸ್ ಪೇಪರ್ ತೆಗೆದುಕೊಂಡು ಹೊರಟ. ಒಂದು ಮನೆಗೆ ಹೋಗೋದು, ನ್ಯೂಸ್ ಪೇಪರ್ ಕೊಡೋದು, ಅಲ್ಲಿ ದುಡ್ಡು ಇಸ್ಕೊಂಡು ಮತ್ತೆ ಮುಂದಿನ ಮನೆಗೆ ಹೋಗೋದು, ಅಲ್ಲಿ ದುಡ್ಡು ಇಸ್ಕೊಂಡು. ಆತನು ಇಡೀ ಏರಿಯಾ ಅಡ್ಡಾಡಿದರೂ ಕೇವಲ 10 ಮನೆಗೆ ಅಷ್ಟೇ ಕೊಡಲು ಸಾಧ್ಯವಾಯಿತು. ಅಷ್ಟರಲ್ಲಿ ದೊಡ್ಡ ವಯಸ್ಸಿನ ಹುಡುಗರೆಲ್ಲ ಎಲ್ಲ ಕಡೆಗೆ ಹಂಚಿ ಹೋಗಿಬಿಡ್ತಾಯಿದ್ರು. 1 ವಾರ ಆಯಿತು. ತುಂಬ ಕಡಿಮೆ ಕಮಿಷನ್ ಬರೋದು ಆತನಿಗೆ ಅರ್ಥವಾಯಿತು. ಪೇಪರ್ ಜಾಸ್ತಿ ಮಾರಾಟ ಮಾಡೋದು ಹೇಗೆ ಎಂದು ಯೋಚಿಸುತ್ತಾ ಕುಳಿತ. ಆವಾಗ ಅವನಿಗೆ ಒಂದು ಐಡಿಯಾ ಮಾಡಿಕೊಂಡ. ಯಾಕೆ ಜಾಸ್ತಿ ಪೇಪರ್ ಕೊಡ್ತಾ ಆಗ್ತಾ ಇಲ್ಲ ನನಗೆ? ಒಂದು ಮನೆಗೆ ಪೇಪರ್ ಕೊಡೋಕ್ಕೆ ಹೋದರೆ ಅವರು ನನಗೆ ಚಿಲ್ಲರೆ ವಾಪಸ್ ಕೊಡಬೇಕು. ಆದರೆ ನನ್ನ ಕಡೆ ಚಿಲ್ಲರೆ ಇರ್ತಿರಲಿಲ್ಲ. ಕೊಡ್ತೀನಿ ಇರು ಅಂತ ಕಾಯಿಸ್ತಾರೆ. ಅಲ್ಲಿ 10 ನಿಮಿಷ ಸಮಯ ವೇಸ್ಟ್ ಆಗೋದು ಅವನು ಅರ್ಥ ಮಾಡಿಕೊಂಡ. ಇನ್ನೇನು 10 ಮನೆಗೆ ಹೋಗೋಷ್ಟರಲ್ಲಿ ಎಲ್ಲ ಪೇಪರ್ ಹಂಚೋಕೆ ಆಗ್ತಾ ಇರಲಿಲ್ಲ. ಆದರೆ ಮರುದಿನ ಅವನು ಜೇಬಿನ ತುಂಬೆಲ್ಲ ಚಿಲ್ಲರೆ ಹಾಕ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ. ಅಮ್ಮ, ಚಿಲ್ಲರೆ ನಾನೇ ಕೊಡ್ತೀನಿ ಕೊಡಿ ಎಂದು ತುಂಬ ವೇಗವಾಗಿ ಅವತ್ತಿನ ದಿವಸ 25 ಪೇಪರ್ ಹಂಚಿ ಮಾರಾಟ ಮಾಡುತ್ತಾನೆ. ಅವತ್ತಿನಿಂದ ಆತನಿಗೆ ಈ ಐಡಿಯಾ ತುಂಬ ಉಪಯೋಗ ಎನಿಸಿತು. ದಿನ ಚಿಲ್ಲರೆ ತಗೊಂಡು ಹೋಗೋದು, 25-30 ಮನೆ ಹಂಚೋದು, ಸ್ವಲ್ಪ ಕಮಿಷನ್ ಮೊದಲಿನಗಿಂತ ಜಾಸ್ತಿ ಬರೋಕ್ಕೆ ಆರಂಭವಾಗುತ್ತೆ. ಆದರೆ ಅವನಿಗೆ ಇನ್ನೂ ತೃಪ್ತಿ ಇರಲಿಲ್ಲ. ಇನ್ನೂ ಜಾಸ್ತಿ ಮಾಡಬೇಕೆಂಬ ಅನಿಸಿತು. ಒಂದು ದಿನ ಅವನು ಪೇಪರ್ ಅಂಗಡಿಗೆ ಹೋಗಿ 100 ಪೇಪರ್ ಕೊಡಿ ಎಂದ. ಅಂಗಡಿಯವನು, ಏ ಹುಡುಗ, 100 ಪೇಪರ್ ಮಾರೋಕ್ಕೆ ಆಗಲ್ಲ, ಸುಮ್ಮನಿರು ಎಂದ. 25-30 ಮಾರ್ತೀಯ ಅಷ್ಟೇ, ನೀನು ಅಷ್ಟೇ ಮಾರ್ಕೊಂಡು ಇರು ಎಂದ. ನಾನು ಕೊಡ್ತೀನಿ, ನೀವು ಕೊಡಿ ಎಂದು ಕೇಳಿದ. ಆವಾಗ ಅಂಗಡಿಯವನು, ನೀವು ಮಾರದೆ ಹೋದರೆ ನಾನು ಅವನು ವಾಪಸ್ ತಗೊಳ್ಳಲ್ಲ ಎಂದು ಹೇಳಿದ. ಆಯಿತು, ದುಡ್ಡು ಕೊಡ್ತೀನಿ ಕೊಡಿ ಎಂದ. ಆವಾಗ ಅವನು ಒಂದು ಸೈಕಲ್ ಬಾಡಿಗೆಗೆ ತೆಗೆದುಕೊಂಡ. 100 ಪೇಪರ್ ಇಟ್ಕೊಂಡು ಹೊರಟ. ಪೇಪರ್ ಅಂತ ಬಿಸಾಕೋದು ಹೋಗೋದು ಮಾಡಿದ. ಅವನು ದುಡ್ಡು ಇಸ್ಕೊಳ್ಳೇ ಇಲ್ಲ. ಅವರು ದುಡ್ಡು ಅಂತ ಕೇಳಿದಾಗ ಆಮೇಲೆ ಬರ್ತೀನಿ ಅಮ್ಮ ಎಂದು ಹೋಗೋನು. ವೇಗವಾಗಿ ಅವತ್ತಿನ ದಿವಸ 100 ಪೇಪರ್ ಮಾರಾಟ ಮಾಡಿದ. ಆಮೇಲೆ ಇನ್ನೇನು ಕೆಲಸ? ಮನೆಗೆ ಹೋಗೋದು, ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರೋದು. ಅವತ್ತು 100 ಪೇಪರ್ ಮಾರಾಟ ಮಾಡಿದ. ಕಮಿಷನ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಂತರ ದಿನಗಳಲ್ಲಿ ಅವನು ತನ್ನ ಜೊತೆಗಾರ ಹುಡುಗರನ್ನೆಲ್ಲ ಕರೆದ. ನೋಡಿ, ನಮ್ಮಲ್ಲೇ ಜಗಳ ಯಾಕೆ? ಒಂದು ಐಡಿಯಾ ಇದೆ. ಇಡೀ ಊರಿಗೆ ನಾನೇ ಪೇಪರ್ ತೊಗೊಂಡ್ಬಿಡ್ತೀನಿ, ನಿಮಗೆಲ್ಲರಿಗೂ ಹಂಚಿಕೊಡ್ತೀನಿ ಎಂದು ಅವರಿಗೆ ಕ್ಷೇತ್ರ ಹಂಚಿಕೊಟ್ಟ. ಆ ಕ್ಷೇತ್ರದಲ್ಲಿ ಮತ್ತೊಬ್ಬ ಬರುವಂತಿಲ್ಲ. ಅಲ್ಲಿ ಕಾಂಪಿಟೇಷನ್ ಇರಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನೀವೇ ಪೇಪರ್ ಮಾರಾಟ ಮಾಡಿ, ಅಲ್ಲಿ ಕಮಿಷನ್ ಗ್ಯಾರಂಟಿ ಬರುತ್ತೆ ಎಂದು ಹೇಳಿದ. ಅವ್ರಿಗೆ ಕ್ಷೇತ್ರ ಹಂಚಿಕೊಟ್ಟು ತಾನೇ ಮೇನ್ ಪೇಪರ್ ಡೀಲರ್ ಆದ.
ಆವಾಗ ಸಾಕಷ್ಟು ಕಮಿಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ದುಡ್ಡು ಕೂಡ ಉಳಿಯಿತು. ಅಷ್ಟಕ್ಕೆ ಅವನು ತೃಪ್ತಿ ಆಗಲಿಲ್ಲ. ಅದು ಸಮುದ್ರ ದಂಡೆಯ ಊರು. ಅಲ್ಲಿ ಒಂದು ಹಡಗು ಬಿದ್ದಿತ್ತು. ಅದು ತೇಲುವ ಹಡಗಾಗಿರಲಿಲ್ಲ, ಮುಳುಗುವ ಹಡಗಾಗಿತ್ತು. ರಿಪೇರಿ ಮಾಡೋಕ್ಕೆ ಆಗದೇ ಇರುವಷ್ಟು ಸಹ ಕೆಟ್ಟೋದ ಹಡಗಾಗಿತ್ತು. ಈ ಹುಡುಗ ಅಲ್ಲಿ ಹೋಗಿ ಕೇಳಿದ, ಹಡಗು ಮಾರ್ತೀರಾ ಅಂತ ಕೇಳಿದ. ಈ ಕೆಟ್ಟ ಹಡಗು ಯಾರು ತಗೋತಾರೆ ಅಂತ ಕೇಳಿದ. ನಾನು ತಗೋತೀನಿ ಕೊಡಿ ಎಂದು ಈ ಹುಡುಗ ಕೇಳಿದ. ಅಲ್ಲಿರುವ ಜನರು ಆತನನ್ನು ಬೇದು ನಕ್ಕರು. ದುಡ್ಡು ಸ್ವಲ್ಪ ಬಂದಿದೆ, ಮರ್ಯಾದೆಯಿಂದ ಇಟ್ಟುಕೋ, ಆ ಮುಳುಗೋ ಹಡಗಿಗೆ ಹಾಕಬೇಡ ಎಂದರು. ಇಲ್ಲ, ಹಡಗು ಬೇಕು ಎಂದು ಎಷ್ಟೇ ದುಡ್ಡು ಕೊಟ್ಟು ಆ ಹಡಗನ್ನು ತೆಗೆದುಕೊಂಡ. ಅದನ್ನು ತೆಗೆದುಕೊಂಡು ಮರುದಿವಸನೇ ತನ್ನ ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡಿಕೊಂಡ. ಏನಂತ ಅಂದರೆ, ಕಿಮ್ ಆನ್ ಚಿಂಗ್, ಚೇರ್ಮನ್, ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತ ಕಾರ್ಡ್ ಮಾಡಿಸಿಕೊಂಡ. ಜನರು ಆಡಿಕೊಂಡು ನಗೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಆ ಹುಡುಗ ಹೇಳ್ತಾನೆ, ನಾನು ಪೇಪರ್ ಮಾರುವವನು ಎಂದರೆ ಬ್ಯಾಂಕ್ನವರು 10 ರೂಪಾಯಿ ಕೂಡ ಸಾಲ ಕೊಡಲ್ಲ. ಅದೇ ಶಿಪ್ಪಿಂಗ್ ಕಂಪ್ನಿ ಚೇರ್ಮನ್ ಎಂದರೆ ಕೋಟಿ ರೂಪಾಯಿ ಸಾಲ ಕೊಡ್ತಾರೆ. ಅಲ್ಲಿ ಸಾಲ ತೆಗೆದುಕೊಂಡು ಕಂಪ್ನಿ ಕಟ್ಟಿದ. ದೇವು ಕಂಪ್ನಿ ಅಂತ ಮಾಡಿದ. ತನ್ನ 42ನೇ ವಯಸ್ಸಿಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದ. ನೋಡಿ ಸ್ನೇಹಿತರೆ, ನೀವೇ ಕಲ್ಪನೆ ಮಾಡಿ ಎಲ್ಲಿಂದ ಎಲ್ಲಿಗೆ ಬೆಳೆದ ಅಂತ. ಇದು ಆಗೋದು ಎಲ್ಲಿಂದ ಗೊತ್ತಾ? ಕಷ್ಟದ ಮರೆಯಲ್ಲಿ ಬರುವಂತಹ ಸೃಜನಶೀಲತೆಯಿಂದ ಬರುವಂತಹದ್ದು. ಕಷ್ಟ ಬಂತು ಅಂತ ಕುಗ್ಗಿ ಹೋದರೆ ಯಾವ ಸಾಧನೆ ಮಾಡೋಕ್ಕೆ ಆಗಲ್ಲ. ಮುಂದೆ ಹೋಗ್ತಾ ಈ ಕಿಮ್ ಆನ್ ಚುಂಗ್ ಹೇಳ್ತಾನೆ, ಕಷ್ಟ ಬಂದಾಗ ನಾವು ಹೇಗೆ ಇರಬೇಕು ಎಂದರೆ ಟೆನ್ನಿಸ್ ಬಾಲ್ ಇದ್ದ ಹಾಗೆ ಇರಬೇಕು. ಏಕೆಂದರೆ ನಿಧಾನಕ್ಕೆ ಬಿಟ್ಟರೆ ಅಷ್ಟೇ ಪುಟಿಯುತ್ತೆ, ಜೋರಾಗಿ ಎಸೆದರೆ ಜೋರಾಗಿ ವಾಪಸ್ ಬರುತ್ತೆ. ಅಂದರೆ ಕಷ್ಟಗಳು ನಮ್ಮನ್ನು ಜೋರಾಗಿ ಸಂಕಷ್ಟಕ್ಕೆ ದೂರಿದಾಗ ನಾವು ಅಷ್ಟೇ ಜೋರಾಗಿ ಎದ್ದು ಬರಬೇಕು, ಟೆನ್ನಿಸ್ ಬಾಲ್ ಥರ ಸ್ನೇಹಿತರೆ. ಹಾಗಿದ್ದಾಗ ಮಾತ್ರ ನಮಗೆ ಯಾವುದೇ ಕಷ್ಟಗಳು ನಮಗೆ ತೊಂದರೆ ಮಾಡಲ್ಲ. ಪ್ರತಿಯೊಂದು ಸಂಕಷ್ಟವೂ ಸೃಜನಶೀಲ ಉಗಮಕ್ಕೆ ಕಾರಣವಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.